ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇನ್ ಫೈಟಿಂಗ್ ಜೋರಾಗಿದೆ. ಅವರ ಮುಖ್ಯಮಂತ್ರಿ ಮುಂದುವರಿದ ಅವರು ಮುಖ್ಯಮಂತ್ರಿ ಸ್ಥಾನ ನನಗೆ ಬೇಕಂತ ಒಂದು ಹಠ ಡಿ ಕೆ ಶಿವಕುಮಾರ್ದು. ಈ ಇನ್ ಫೈಟಿಂಗ್ನಿಂದ ಇಡೀ ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ತದೆ. ಆಡಳಿತ ವ್ಯವಸ್ಥೆ ಕುಸಿದು ಹೊಂಟಿದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಮತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಪ್ರತಿ ವರ್ಷ 55,000ರಿಂದ 60,000 ಕೋಟಿ ಗ್ಯಾರಂಟಿ ಯೋಜನೆ ಖರ್ಚಾಗ್ತದೆ. ಇವತ್ತು ಇಲ್ಲಿ ಆಲಮಟ್ಟಿ ಸ್ಕೀಮ್ ಇದೆ, ಎತ್ತರ ಮಾಡಬೇಕಂತ ಆಲಮಟ್ಟಿ ಇದನ್ನು ಎತ್ತರ ಮಾಡಬೇಕಂತ ಸಾಕಷ್ಟು ಸಲ ಹೋರಾಟ ನಡೆದಿದೆ. ಇಲ್ಲಿದ್ದಂಥವ್ರು ಎಲ್ಲರೂ ಹೋರಾಟ ಮಾಡಿದ್ದಾರೆ, ಎಲ್ಲರೂ ಇಲ್ಲಿ ಭಾಗದಲ್ಲಿ. ಆದರೆ ಇವತ್ತು ಅನ್ನ ಹೆಚ್ಚಳ ಮಾಡಿದಾಗ ಅದಕ್ಕೆ ಅಕ್ವಿಷನ್ ಜಾಸ್ತಿ ಆಗ್ತದೆ. ಇವತ್ತು ಒಂದು ಕಡೆ ನೀವು ಫಿಕ್ಸ್ ಮಾಡ್ತೀರಿ ರೇಟು, ಒಂದು ಎಕರೆಗೆ 30 ಲಕ್ಷ 40 ಲಕ್ಷ ಅಂತ ಫಿಕ್ಸ್ ಮಾಡ್ತೀರಿ. ನೀರಾವರಿ ಮತ್ತು ನೀರಾವರಿ ಇಲ್ಲದಂಥ ಕೃಷಿ ಜಮೀನಿಗೆ ಅಂತ ಫಿಕ್ಸ್ ಮಾಡ್ತೀರಿ. ಅದ್ರ ಲೆಕ್ಕಾಚಾರ ಎಷ್ಟು ಮಾಡ್ತೀರಿ? ಮತ್ತು ಈಗಾಗಲೇ ಕೆಲವೊಂದು ಕೋರ್ಟ್ ಆರ್ಡರ್ ಆಗಿದ್ದಾವೆ ಇಷ್ಟೊಂದು ಹಣ ತುಂಬಬೇಕಂಥೇಳಿ. ಅದಕ್ಕೂ ನೀವು ಇವತ್ತು ಅದು ತುಂಬಲಿಲ್ಲ, ಅದು ಪೇಮೆಂಟ್ ಆಗ್ತಾಯಿಲ್ಲ. ಎಲ್ಲವೂ ಕೂಡಿದರೆ ಕೋರ್ಟ್ ಆರ್ಡರ್ ಪ್ರಕಾರ ಮತ್ತು ಈಗ ನೀವು ರೇಟ್ ಫಿಕ್ಸ್ ಮಾಡಿದರೆ ಇದ್ರ ಪ್ರಕಾರ ಭೂ ಸ್ವಾಧೀನ ಮಾಡಬೇಕಂತಂದರೆ ಹಣ ಕೊಡಬೇಕಂದ್ರೆ ಸುಮಾರು 70,000 ಕೋಟಿ ಮೇಲೆ ಬೇಕು. 70,000 ಕೋಟಿ ಮೇಲೆ 70,000 ಕೋಟಿ ಎಲ್ಲೈತಿ? ನೀವು ನಿಮ್ಮ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊತೀರಿ, ಎಲ್ಲೋ ಅಪ್ರೂವಲ್ ಕೊಡ್ತೀರಿ, ಇಲ್ಲಿ ಓಪನ್ ಆಗಿ ಬಂದು ಘೋಷಣೆ ಮಾಡ್ತೀರಿ. ಆಯ್ತು, ಎಲ್ಲಿದ್ರಿ ಹಣ? 70,000 ಕೋಟಿ ಹಿಂದೆ ಬರೀ 10,000 ಕೋಟಿ ಅಂತ ನಾನು ಹಿಂದೆ ಅಪೋಸಿಟ್ ಲೀಡರ್ ಇದ್ದಾಗ ಪ್ರತಿ ಅಸೆಂಬ್ಲಿಲಿ ಕೇಳಿದೆ. ಪ್ರತಿ ವರ್ಷ 10,000 ಕೋಟಿ ಇರ್ತೇನೆ ಅಂದ್ರೆ ಎಲ್ಲಿಟ್ರಿ? ಇಡೀ ರಾಜ್ಯದ ಎಲ್ಲ ನೀರಾವರಿ ಯೋಜನೆ ಕೂಡಿ 10,000 ಹಾಕಿದ್ದಿಲ್ಲ. ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಕೇಳ್ತೀನಿ, ಸಿದ್ದರಾಮಯ್ಯ ಅವ್ರು ಕೇಳ್ತೀನಿ, ಈ ಹಣ ಎಲ್ಲಿದ್ದೀರಪ್ಪ? ಇಲ್ಲಿ ರೈತರು ಮತ್ತು ಭೂಸ್ವಾಧೀನ ಈಗಾಗಲೇ ಎಷ್ಟೋ ಜಮೀನನ್ನು ಕಬ್ಜಾ ತೊಗೊಂಡ್ಬಿಟ್ಟಿರಿ. ಅಲ್ಲಿ ರಸ್ತೆ ಕಾಮಗಾರಿ ಮತ್ತೊಂದು ಎಲ್ಲ ನಡೀತಿದೆ ನಿಮ್ಮದು. ಇಷ್ಟೆಲ್ಲ ಇದ್ದಾಗ ಸುಮ್ಮನೆ ಬೋಗಸ್ ಹೇಳಿಕೆಗಳನ್ನು ಕೊಡುವಂಥದ್ದು. ಹೀಗಾಗಿ ನಾನು ಹೇಳ್ತೀನಿ, ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆ ಮಾಡುವಂಥ ಒಂದು ಹಂತದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಕೊಟ್ಟಂಥದ್ದನ್ನು ಮಾಡಲಿಕ್ಕೆ ತಯಾರಿಲ್ಲ. ಮನೆ ಕ್ಯಾಬಿನೆಟ್ ಡಿಸಿಷನ್ ಮೊನ್ನೆ ತೊಗೊಂಡಾರ 4 ರೈಲ್ವೆ ಹೊಸ ರೈಲ್ವೆ ಲೈನ್ ಭೂ ಸ್ವಾಧೀನ ಕೆಲಸ ಆಗೇ ಇಲ್ಲ. ತುಮಕೂರಿಂದ ದಾವಣಗೆರೆ ಇವೆಲ್ಲ ಅದಲ್ಲ, ಅದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡ ಇನ್ನೂ 2 ಒಟ್ಟು 4 ಮೊನ್ನೆ ಚರ್ಚೆಯಾಗಿ ಆದಷ್ಟು ಬೇಗನೆ ಶೀಘ್ರ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬರ್ತಾರೆ. ಅಂದರೆ ಏನು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ, ಕೊಲ್ಯಾಪ್ಸ್. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ. ಎಲ್ಲ ಕಡೆ ದರೋಡೆ ಮತ್ತು ರೇಪು, ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಪೊಲೀಸ್ ದೌರ್ಜನ್ಯ. ಈ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆಯನ್ನು ನೀವು ನೋಡ್ಬೋದು. ಇವತ್ತು ಎನ್ಕ್ವೈರಿ ಅಂತ ಮಾಡ್ಕೊಂಡು ಹೋಗಿ ವ್ಯವಸ್ಥೆಗೊಳಿಸುವಂಥ ಕೆಲಸ. ಯಲ್ಲಾಪುರದಲ್ಲಿ ಒಬ್ಬ ವಿಧವೆಯನ್ನು ಹತ್ಯೆ ಮಾಡುವಂಥ ಕೆಲಸ. ಅಲ್ಲಿ ಯಾರೊಬ್ಬ ಮುಸ್ಲಿಮ್ ಬಂದು ಜಿಹಾದಿ ಅನ್ನುವಂಥ ನೆಪದಲ್ಲಿ ಆಕಿನ್ನ ಮನವೊಲಿಸುವಂಥದ್ದು, ಹತ್ಯೆ ಮಾಡುವಂಥ ಕೆಲಸ ಯಲ್ಲಾಪುರದಲ್ಲಿ ಆಯಿತು. ಆಮೇಲೆ ಬಳ್ಳಾರಿ ಘಟನೆ. ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಭರತ್ ರೆಡ್ಡಿ ಅವರೇ ಇನ್ವಾಲ್ವ್ ಇದ್ದಾರೆ. ನಾ ಇವತ್ತು ಬೆಳಿಗ್ಗೆ ಪತ್ರಿಕೆ, ಒಂದು ಇಂಗ್ಲೀಷ್ ಪತ್ರಿಕೆ ನೋಡ್ತಾ ಇದ್ದೆ. ಅವ್ರ ಪೆನಲ್ದವರು, ಕಾಂಗ್ರೆಸ್ ಅವರ ಒಂದು ರಿಪೋರ್ಟ್ ಕೊಟ್ಟಾರ. ಇಲ್ಲಿ ಕಾಂಗ್ರೆಸ್ ಅವರು ಒಂದು ರಿಪೋರ್ಟ್ ಕೊಟ್ಟಾರೆ, ಡೆಕ್ಕನ್ ಹೇಳಿದ್ರು ಬಂದದ ರಿಪೋರ್ಟು. ಅದು ಹೆಂಗಂದ್ರೆ ಬ್ಯಾಲೆನ್ಸ್ ಆಗಿ ಪೊಲೀಸರು ವೈಫಲ್ಯ ಇದೆ, ಇದು ಪೊಲಿಟಿಕಲಿ ಮೋಟಿವೇಟೆಡ್ಡು, ಹೀಗೆಲ್ಲ ಬರೆದು ಅದು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ತಮ್ಮ ಶಾಸಕರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಪೆನಲ್ ರಿಪೋರ್ಟ್ ಇವ್ರು ಕೊಡ್ತಾರೆ. ಯಾರು ರೇವಣ್ಣ ಅವ್ರ ಹೆಸರು, HM ರೇವಣ್ಣ ಇದಾರಲ್ಲ, ಅವರ ನೇತೃತ್ವದಲ್ಲಿ ಇರುವಂಥ ಒಂದು ಪೆನಲ್ ಇದು ಇವತ್ತು ರಿಪೋರ್ಟ್ ಕೊಟ್ಟಾರ. ಪೊಲಿಟಿಕಲಿ ಜೆಲಿಷಿಯಸ್ ಪೊಲೀಸ್ ಫೇಲ್ಯೂರ್ ಲೆಡ್ ಟು ಬಳ್ಳಾರಿ ವೈಲೆನ್ಸ್. ಅಂದರೆ ಸರ್ಕಾರಕ್ಕೆ ಪರವಾಗಿ ಅಲ್ಲಿ ಶಾಸಕನ ಏನು ರಕ್ಷಣೆ ಮಾಡಬೇಕು ಆ ಹಿನ್ನೆಲೆ ನಿಂಬಿಕೊಂಡು ಒಂದು ರಿಪೋರ್ಟ್ ತೊಗೊಳ್ತೀರಿ. ಇನ್ನು ಪೊಲೀಸ್ ಎನ್ಕ್ವೈರಿ ನಡೆದಿದೆ. ಈಗ CID ತನಿಖೆ ಅಂತ ಪರಮೇಶ್ವರ್ ಹೇಳಿದರು, CID ತನಿಖೆ ಕೊಡ್ತೀನಿ ಅಂತ ಹೇಳಿ. ನಾವು ಹೇಳ್ತಾ ಇದ್ದೇವೆ, ಇದು CBI ತನಿಖೆ ಕೊಡಿ. ಇನ್ನುವರೆಗೆ ನೀವು ಆ ಭರತ್ ರೆಡ್ಡಿ MLA ಇದಾರಲ್ಲ, ಅವರ ಒಂದು ಕುತಂತ್ರದಿಂದ, ಅವರ ಒಂದು ಪೊಲಿಟಿಕಲ್ ಮೋಟಿವೇಶನ್ದಿಂದ, ಇನ್ಸ್ಟಿಗೇಷನ್ನಿಂದ ಇವತ್ತು ಇವೆಲ್ಲ ಗದ್ದಲ ನಡೀತು. ಜನಾರ್ದನ್ ರೆಡ್ಡಿಯನ್ನು ಎಲ್ಲೇ ಟಾರ್ಗೆಟ್ ಇಟ್ಟು ಅವರು ಹತ್ಯೆ ಮಾಡುವಂಥ ಪ್ರಯತ್ನ ನಡೀತು. ಹೀಗಾಗಿ ಅವ್ರನ್ನ ಯಾರನ್ನ ಅರೆಸ್ಟ್ ಮಾಡಿದ್ರಿ? ಇಲ್ಲ, ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ ಇಲ್ಲಿವರೆಗೆ. ಯಾರೋ ಒಬ್ಬ ಗನ್ಮ್ಯಾನ್ನ ಅರೆಸ್ಟ್ ಮಾಡಿದ್ರಿ, ಅವನ ಕಡೆಯಿಂದ ಏನೇನು ಸ್ಟೇಟ್ಮೆಂಟ್ ತೊಗೋತೀರೋ ಅದನ್ನ ಹೆಂಗೆ ಮುಚ್ಚಿ ಹಾಕ್ತೀರಿ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ 2 ಸಲ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ, ಮತ್ತು ಅದನ್ನು ಅವರು ಮನೆತನದಲ್ಲಿ ಅದನ್ನು ಸಮಾಧಿ ಮಾಡುವಂಥದ್ದು, ಹುಗುದು ಸಮಾಧಿ ಮಾಡುವಂಥದ್ದು ಇದ್ದಂಥ ಸಂದರ್ಭದಲ್ಲಿ ಆ ಹೆಣವನ್ನು ಸುಟ್ಟು ಹಾಕ್ತೀರಿ. ಅಂದರೆ ಕಂಪ್ಲೀಟ್ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಿ ಈಗ ಎಲ್ಲ ಪ್ರೈಮ ವಿಷಯಲ್ಲಿ ಬಳ್ಳಾರಿ ಯಾರಿಗಾರು ಹೋಗಿ ಕೇಳ್ರಿ,
ಯಾರೋ ಪೊಲಿಟಿಕಲ್ ಸರ್ಕಲ್ ಕೇಳಿ ಅಧಿಕಾರಿ ಪೊಲೀಸ್ ಅಧಿಕಾರಿನ ಕೇಳಿದರೆ ಎಲ್ಲರೂ ಹೇಳ್ತಾರೆ ಇದರಲ್ಲಿ ಬರ್ತ್ ರೆಡ್ಡಿ ತಪ್ಪದ್ರಿ, ಅವನು ಕುಮ್ಮಕ್ಕಿಂದ ಇದೆಲ್ಲ ಆಯಿತು. ಆ ಯುವಾಂಕರ್ ಗನ್ಮ್ಯಾನ್ ಅಂಕರ್ ಪೂರ್ತಿ ಓಪನ್ ಆಗಿ ಬಂದೂಕಿದಾಗ ಇದು ಹಾರಿಸಿದ, ಗುಂಡು ಹಾರಿಸಿದ, ಅದರಿಂದ ಆ ರಾಜಶೇಖರ್ ಅನ್ನೋ ವ್ಯಕ್ತಿ ಸತ್ತ ಓಪನ್ ಆಗಿ ಹೇಳ್ತಾರೆ. ಹೇಳಿದ ಮ್ಯಾಲೂ ಸತ್ಯಕ್ಕೆ ಇವತ್ತು ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ, ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತೀರಿ ಮತ್ತು ವಾಪಸ್ಸು ಈ ಜನಾರೆಡ್ಡಿ ಆ್ಯಂಡ್ ಟೀಮ್ ಅವ್ರ ಮೇಲೆ ಎನ್ಕ್ವೈರಿ ಮಾಡಿಸ್ತೀರಿ. ಈ ರೀತಿ ಒಂದು ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಯಾರಿಗೂ ಹೆದರಿಕೆ ಇಲ್ಲದಂಥ ಪರಿಸ್ಥಿತಿ.